ದರ್ಶನ್ ರವರು ಕೊಲೆ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹೊರಗೆ ಬಂದ ನಂತರದಿಂದ ವಿಜಯಲಕ್ಷ್ಮಿ ಅವರನ್ನು ಬಿಟ್ಟಿರದ ಕಾರಣ ಪವಿತ್ರಾ ಗೌಡರವರಿಗೆ ಕೋಪ ಬಂದು ವಿಜಯಲಕ್ಷ್ಮಿ ಮಾಡಿದ ಕೆಲಸವನ್ನೇ ಮಾಡುತ್ತಾ ಟಾಂಗ್ ಕೊಡುತ್ತಿದ್ದಾರೆ. ಸದ್ಯಕ್ಕೆ ದರ್ಶನ್ ರವರು ನನಗೆ ಯಾರೂ ಬೇಡ, ನನಗೆ ನನ್ನ ಕುಟುಂಬವೇ ಮುಖ್ಯ ಎಂದು ಹೇಳುತ್ತಿದ್ದಾರೆ. ಆದರೂ ಪವಿತ್ರಾ ಗೌಡರವರು ದರ್ಶನ್ ರವರನ್ನು ಬಿಡದ ಕಾರಣ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ದರು ಹಾಗೂ ಕುಂಭಮೇಳಕ್ಕೂ ಹೋಗಿದ್ದರು. ಯುಗಾದಿ ಹಬ್ಬದಲ್ಲಿ ಶತ್ರುನಾಶ ಪೂಜೆಯನ್ನು ಮನೆಯಲ್ಲೇ ಹೋಮ ಎಲ್ಲ ಸುಡಿಸಿ ಮಾಡಿದ್ದಾರೆ. ಆದರೂ ಇವರು ಈಗ ಮಂಗಳವಾರದದ್ದು ಶಕ್ತಿ ದೇವತೆಯಾದ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ. ನನಗೆ ಈ ಕೇಸ್ನಲ್ಲಿ ಕೋರ್ಟ್ ಕೇಸೆಲ್ಲ ಮುಗಿದು ನೆಮ್ಮದಿಯಾಗಬೇಕು ಎಂದು ಅಮ್ಮನವರಲ್ಲಿ ಬೇಡಿಕೊಂಡು ಮಡಲಕ್ಕಿಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಈಗಾಗಲೇ ಪವಿತ್ರಾ ಗೌಡರಿಗೆ ತಿಳಿದಿರುವ ಹಾಗೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ ರವರ ಮುಂದಿನ ಚಿತ್ರಕ್ಕೆ ತಾನೇ ನಿರ್ಮಾಪಕಿಯಾಗಿ ಹಣವನ್ನು ಕೊಡುತ್ತಿರುವುದರಿಂದ ತಿಳಿದು ಬಂದಿರುವುದರಿಂದ ಪವಿತ್ರಾ ಗೌಡರವರು ನನಗೆ ದರ್ಶನ್ ಬೇಕೇ ಬೇಕು ಎಂದು ಹಠ ಮಾಡುತ್ತಾ ಎಲ್ಲ ಶಕ್ತಿ ದೇವತೆಗಳನ್ನು ಕೂಡ ನೋಡಿ ಬರುತ್ತಿದ್ದಾರೆ. ದರ್ಶನ್ ರವರು ಕೂಡ ಆದರೆ ನನಗೆ ನನ್ನ ಕುಟುಂಬವೇ ಮುಖ್ಯ, ನನಗೆ ನನ್ನ ಕುಟುಂಬವೇ ಬೇಕು ಎಂದು ಹೇಳುತ್ತಾ ಜೈಲಿನಿಂದ ಹೊರಗೆ ಬಂದ ಕ್ಷಣದಿಂದಲೂ ಅವರು ಯಾರ ಹತ್ತಿರವೂ ಹೋಗುತ್ತಿಲ್ಲ, ಯಾರ ಸುಳಿವೂ ಸಿಗುತ್ತಂಗೆ ಇದ್ದಾರೆ. ಪವಿತ್ರಾ ಗೌಡರವರೇ ಈ ಬಗ್ಗೆ ಏನನ್ನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅವರ ಕೋರ್ಟ್ ಕೇಸ್ ಮುಗಿಯುತ್ತದೆಯಾ?